ಸರ್, ಕನ್ನಡದ ರಥವನ್ನು ಎಳೆಯುವ ಕೆಲಸದಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಭಾಗಿಯಾಗಬೇಕು ಅನ್ನೋ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಇದು. ಬಾಡು ಅಥವಾ ಸಸ್ಯಾಹಾರ ಅಥವಾ ಮಾಂಸಾಹಾರ ಅನ್ನೋದಿದೆಯಲ್ಲ, ಅದು ಆಹಾರ, ಅದು ಅಷ್ಟೇನೆ. ಯಾವಾಗ ಈ ಆಹಾರಗಳು ಜಾತಿ ಧರ್ಮಕ್ಕೆ ಕನೆಕ್ಟ್ ಮಾಡ್ತಾ ಹೋಗಿದಾರೋ ಅವಾಗಲಿಂದ ಈ ಸಮಸ್ಯೆ ಆಗಿದೆ. ನನ್ನ ದೇಹಕ್ಕೆ ಸಸ್ಯಾಹಾರ ಹೋಗಿದ್ರೆ ಸಸ್ಯಾಹಾರ ತಿನ್ನೋಣ, ಮಾಂಸಾಹಾರ ಹೋಗಿದ್ರೆ ಮಾಂಸಾಹಾರ ತಿನ್ನೋಣ. ಕನ್ನಡ ಉಳಿಲೇಬೇಕು, ಬದುಕಲೇಬೇಕು, ನಮ್ಮ ಆಡು ಭಾಷೆ, ಮಾತೃಭಾಷೆ. ಆದರೆ ಇತ್ತೀಚೆಗೆ ಇಂಗ್ಲೀಷಿನ ಪ್ರಭಾವ ಬೆಳೆದು ಕನ್ನಡ ಕುಂಠಿತಗೊಳ್ತಾ ಇದೆ. ದುರ್ದೈವ, ನಾವು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ರಾಷ್ಟ್ರೀಯ ಭಾಷೆ ನೀತಿಯನ್ನು ನಾವು ಅಳವಡಿಸ್ಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಗೊಂದಲ ಸೃಷ್ಟಿಯಾಗಿದೆ. ಕನ್ನಡ ಎಲ್ಲೆಲ್ಲಿ ಅರಳಲಿ ಮತ್ತು ಪ್ರಕೃತಿ ಎಲ್ಲಿದೆ ಅಲ್ಲೆಲ್ಲ ಕನ್ನಡ ಹೋಗಲಿ. ಇವತ್ತು ಬೆಳಗ್ಗೆ ನಾವು ರೈಲ್ವೆ ಸ್ಟೇಷನ್ಗೆ ಬಂದು ನಿಂತೆವು. ನಮಗೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಎಲ್ಲ ಬಸ್ ವ್ಯವಸ್ಥೆಗಳು ಮಾಡಿದ್ದೀವಿ ಅಂತ ಹೇಳಿದ್ರು. ಬಟ್ ಯಾವುದು ನಮಗೆ ಬಸ್ ವ್ಯವಸ್ಥೆಗಳು ಯಾವುದೂ ಇರಲಿಲ್ಲ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಂದರ್ಭದಲ್ಲಿ ಮಂಡ್ಯದಲ್ಲಿ ನಡೀತಾ ಇದೆ. ನಾವು ವಿಶೇಷವಾಗಿ ಈ ಬಾರಿ ಯಾಕೆ ಸಾಹಿತ್ಯ ಸಮ್ಮೇಳನ ಬಾಡನ್ನು ವಿರೋಧಿಸ್ತೋ, ಬಾಡನ್ನು ನಿಷೇಧ ಅಂತ ಮಾಡ್ತೋ, ಅದಕ್ಕಾಗಿ ನಾವು ತುಮಕೂರಿನ ನಮ್ಮೆಲ್ಲ ಗೆಳೆಯರು ಸೇರಿ ಸಂಪೂರ್ಣವಾಗಿ ಬಾಡು ಪುಸ್ತಕ ಮಳಿಗೆ ಅಂತೇಳಿ ಬಾಡಿಗೆ ಸಂಬಂಧಪಟ್ಟ ಚರ್ಚೆಗಳು, ಬಾಡಿಗೆ ಸಂಬಂಧಪಟ್ಟ ಸಾಹಿತ್ಯದಲ್ಲಿ ಬರುವಂಥ ಕಥೆಗಳು, ಕಾದಂಬರಿಗಳು ಮತ್ತು ಬಾಡಿಗೆ ಸಂಬಂಧಪಟ್ಟ ಕೃತಿಗಳನ್ನು ಹೆಚ್ಚು ಮಾರಾಟ ಮಾಡ್ತಾ ಇದ್ವಿ. ಕನ್ನಡ ಸಾಹಿತ್ಯದಲ್ಲಿ ಈ ಬಾಡಿನ ಕುರಿತಾದಂಥ ಚರ್ಚೆಗಳು ತುಂಬ ವಿಭಿನ್ನವಾಗಿದೆ. ಅವುಗಳ ಚರ್ಚೆಯನ್ನು ಈ 3 ದಿನಗಳ ಕಾಲ ಮಾಡ್ತಾ ಹೋಗ್ತೀವಿ. ಮತ್ತು ಈ ಕಾಲದಲ್ಲಿ ಬರೀತಾ ಇರೋ ಹೊಸ ತಲೆಮಾರಿನ ಬರಹಗಾರರನ್ನು ಅವರು ಈ ಸಂಸ್ಕೃತಿನ ಹೇಗೆ ಕಟ್ತಾ ಇದ್ದಾರೆ ಅನ್ನುವ ವಿವರಗಳು ಕೂಡ ಇದರಲ್ಲಿದೆ. ನೀವು ಬಂದು ನಮ್ಮ ಮಳಿಗೆಗೆ ಭೇಟಿಯನ್ನು ಕೊಡಿ ಅಂತೇಳಿ ಕೇಳ್ಕೊಳ್ತೀವಿ. ಬಾಡು ಹೋರಾಟದ ಬಗ್ಗೆ ನಿಮ್ಮ ಇಲ್ಲ, ಬಾಡು ಅಥವಾ ಸಸ್ಯಾಹಾರ ಅಥವಾ ಮಾಂಸಾಹಾರ ಅನ್ನೋದಿದೆಯಲ್ಲ, ಅದು ಆಹಾರ, ಅದು ಅಷ್ಟೇನೆ. ಅದು ದೈಹಿಕವಾದದ್ದು ಹೊರತು ಅದು ಧಾರ್ಮಿಕವಾದ್ದು ಅಥವಾ ಜಾತಿಯಾದ್ದು ಅಲ್ಲ. ಯಾವಾಗ ಈ ಆಹಾರಗಳು ಜಾತಿ ಧರ್ಮಕ್ಕೆ ಕನೆಕ್ಟ್ ಮಾಡ್ತಾ ಹೋಗಿದಾರೋ ಅವಾಗಲಿಂದ ಈ ಸಮಸ್ಯೆ ಆಗಿದೆ. ನನ್ನ ದೇಹಕ್ಕೆ ಸಸ್ಯಾಹಾರ ಹೋಗಿದ್ರೆ ಸಸ್ಯಾಹಾರ ತಿನ್ನೋಣ, ಮಾಂಸಾಹಾರ ಹೋಗಿದ್ರೆ ಮಾಂಸಾಹಾರ ತಿನ್ನೋಣ. ಅದು ನಮ್ಮ ಜಗತ್ತಿನಲ್ಲಿ ಯಾವ ದೇಶಗಳು ಇಲ್ಲದ ಸಮಸ್ಯೆ, ಭಾರತದಲ್ಲಿ ಮಾತ್ರ ಇದಿದೆ. ಇದು ಯಾವುದೋ ಸಭೆ ಸಮಾರಂಭಗಳಿಗೆ ಮಾಂಸಾಹಾರ ನಿಷೇಧ ಅನ್ನುವುದು ಅತ್ಯಂತ ಮನುಷ್ಯ ವಿರೋಧಿಯಾದದ್ದು, ಆಹಾರ ವಿರೋಧಿಯಾದದ್ದು. ಆಹಾರವನ್ನು ಯಾರಿಗೆ ಯಾವುದು ದೇಹಕ್ಕೆ ಒಪ್ಪುತ್ತೋ ಅದನ್ನು ತಿನ್ನಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಸಂವಿಧಾನ ಕೂಡ ಹೇಳಿರೋದು ಅದರಲ್ಲೂ ಮುಖ್ಯವಾಗಿ ನಮ್ಮ ಧರ್ಮ ನಂಬಿಕೆ ಅವು ಇರುವುದ್ರ ಜೊತೆಗೆ ನಮ್ಮ ಆಹಾರ ನಮ್ಮ ಹಕ್ಕು, ನಮ್ಮ ಆಯ್ಕೆ. ನಮ್ಮ ಆಹಾರವನ್ನು ಇನ್ಯಾರೋ ನಿಯಂತ್ರಿಸಬೇಕಾಗಿಲ್ಲ. ನಾನು ಏನು ತಿಂತೀನಿ ಅಂತ ಇನ್ನೊಬ್ರು ಯಾರೋ ಹೇಳಬೇಕಾಗಿಲ್ಲ, ಅಥವಾ ನಾನು ಏನು ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ ಅಂತ ಯಾರೂ ಹೇಳಬೇಕಾಗಿಲ್ಲ. ನನ್ನ ದೇಹಕ್ಕೆ ಒಗ್ಗುತ್ತೆ ಅಂದರೆ ಅದು ಮಾಂಸಾಹಾರವಿರಲಿ ಸಸ್ಯಾಹಾರವಿರಲಿ ಎಲ್ಲವನ್ನು ಸ್ವೀಕರಿಸಿ. ಇಡೀ ಮನುಷ್ಯನ ದೇಹ ರಚನೆಯು ಕೂಡ ಮೊದಲು ನಿರ್ಮಾಣ ಆಗಿರೋದೇ ಆಹಾರದ ಕಾರಣಕ್ಕಾಗಿ. ಅದರಲ್ಲೂ ಮಾಂಸಾಹಾರ, ನಮ್ಮ ಆದಿ ಮಾನವರು ತಿಂತಾ ಇದ್ರು ಮಾಂಸಾಹಾರ. ಈಗ ನಾವು ಬದಲಾಗಿದ್ವಿ. ಎಲ್ಲವೂ ಆಹಾರದ ಒಳಗಡೆ ಸಸ್ಯವೂ ಇದೆ, ಮಾಂಸವೂ ಇದೆ, ಎಲ್ಲವೂ ಸೇರ್ಕೊಂಡಿದೆ. ಭಾಳ ಮುಖ್ಯವಾಗಿ ಯಾವಾಗ ಆರ್ಯರು ಈ ಭಾರತಕ್ಕೆ ಬಂದರು, ಆಹಾರ, ಅದರಲ್ಲೂ ಬುದ್ಧ, ಭಾಳ ಮುಖ್ಯವಾಗಿ ಬುದ್ಧನ ಕಾಲಘಟ್ಟದಲ್ಲಿ ಆರ್ಯರು ಮಾಂಸವನ್ನು ತಿಂತಾಯಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ವರ್ಣನೆ ಮಾಡಿ ಹೇಳ್ತಾ ಹೋಗ್ತಾರೆ, ಈ ಜಗತ್ತಿಗೆ ದನದ ಬಾಡನ್ನು ತಿನ್ನೋದು ಕಲಿಸಿದ್ದು, ಮೊದಲ ಜಗತ್ತಿಗೆ ದನದ ಬಾಡನ್ನು ತಿನ್ನೋದನ್ನು ಕಲಿಸಿದ್ದು ಅದು ಬ್ರಾಹ್ಮಣರು. ಆ ನಂತರದಲ್ಲಿ ಬುದ್ಧ ಯಾವಾಗ ತುಂಬ ಸರಳವಾಗಿ ಜನರಿಗೆ ಮಾತಾಡೋದನ್ನು, ಜನರಿಗೆ ಹತ್ತಕ್ಕೆ ಹೋದ ಆ ಧರ್ಮವನ್ನು ತಿಳಿಸ್ತಾ, ಆವಾಗ ಅವರು ದನದ ಮಾಂಸವನ್ನು ತಿನ್ನೋದು ಬಿಟ್ಟರು, ಕೆಂಪು ತರಕಾರಿಗಳನ್ನ ತಿನ್ನೋದು ಬಿಟ್ಟರು. ಹೀಗಾಗಿ ಇದರ ಉದ್ದೇಶ ಏನು ಅಂತಂದರೆ ಸಂಪೂರ್ಣವಾಗಿ ಆಹಾರದ ಮೂಲಕ ಜನರಿಗೆ ತಾರತಮ್ಯ ಮಾಡೋಂಥದ್ದಾಗಿತ್ತು. ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಆಹಾರವನ್ನು ಗೌರವಿಸಬೇಕು. ಸಸ್ಯಾಹಾರಕ್ಕೆ ಎಷ್ಟು ಗೌರವ ಇದೆಯೋ ಮಾಂಸಾಹಾರಕ್ಕೂ ಅಷ್ಟೇ ಗೌರವ ಇದೆ. ಎಲ್ಲವೂ ಪರಸ್ಪರ ಪೂರಕವಾಗಿರೋದು, ನಮ್ಮ ದೇಹಕ್ಕೆ ಒಗ್ಗಿರುವಂಥದ್ದು. ಚಿತ್ರದುರ್ಗದ 7 ಸುತ್ತಿನ ಕೋಟೆಯಿಂದ ಬಂದಿರತಕ್ಕಂಥ ಒಬ್ಬ ಶಿಕ್ಷಕ ಮಂಡ್ಯದ ಸಕ್ಕರೆ ನಾಡಲ್ಲಿ ಭರ್ಜರಿಯಾಗಿ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಅದಕ್ಕಾಗಿ ಭರ್ಜರಿ ಜನಸ್ತೋಮ ಸೇರಿದೆ. ಕಬ್ಬನ್ನು ಬೆಳೆದು ರೈತರೆಲ್ಲ ಉತ್ತಮವಾಗಿ ಒಳ್ಳೆಯ ರೀತಿಯಿಂದ ಬದುಕ್ತಿದ್ದಾರೆ. ನೀರಾವರಿ ಇತಿಹಾಸವನ್ನು ಸೃಷ್ಟಿಸ್ತಕ್ಕಂಥ ನಾಡು. ಇಲ್ಲಿ ನಡೀತಕ್ಕಂಥ ನುಡಿ ಜಾತ್ರೆಗೆ ಭರ್ಜರಿ ಜನಸ್ತೋಮ ಸೇರಿದೆ. ಹಾಗಾಗಿ ಇನ್ನೂ ಚೆನ್ನಾಗಿ ನಡೀಲಿ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನಿಜವಾಗ್ಲೂ ಕನ್ನಡ ಹಬ್ಬ. ಈ ಕನ್ನಡ ಹಬ್ಬಕ್ಕೋಸ್ಕರ ಅನೇಕ ಜಿಲ್ಲೆಗಳು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತನ್ನ ನಮ್ಮ ಜಿಲ್ಲೆಯಲ್ಲಿ ಕೊಡಿ, ನಮ್ಮ ಜಿಲ್ಲೆಯಲ್ಲಿ ಕೊಡಿ, ನಮ್ಮ ಜಿಲ್ಲೆಯಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದಂಥ ಜೋಶಿಯವರು ಮಂಡ್ಯ ಜಿಲ್ಲೆಗೆ ಕೊಡಬೇಕು ಅಂತ ಇದನ್ನು ಹೋರಾಟ ಮಾಡಿ ಇವತ್ತು 87ನೇ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಇಷ್ಟು ಅದ್ದೂರಿಯಾಗಿ ಇವತ್ತು ನಿಜವಾಗಲೂ ಕನ್ನಡ ಹಬ್ಬ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಇಡೀ ಇತಿಹಾಸದಲ್ಲಿ ಇವತ್ತು ಕನ್ನಡ ಜಾತ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇದೆ. 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಈಗಾಗಲೇ ಉದ್ಘಾಟನೆಯಾಗಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ.
ಈಗ ಮುಂದಿನ ಹಂತದಲ್ಲಿ ಊಟದ ಒಂದು ಕಾರ್ಯಕ್ರಮ ಇದೆ. ಈಗ ಬಾಡೂಟನ ಬಾಡಿಲ್ಲದ ಊಟದ ಜೊತೆ ಕೊಡಬೇಕು ಅನ್ನೋದು ಈ ಸಮ್ಮೇಳನದ ಹೈಲೈಟ್ಸು, ವಿಶೇಷವಾಗಿ ಬೇಡಿಕೆ ಇರತಕ್ಕಂಥ ಒಂದು ವಿಚಾರ. ಯಾಕೆ ವಿಚಾರ ಅಂದರೆ ಇದೇನು ಬಾಡ್ ತಿನ್ನಬೇಕು ಅನ್ನೋ ಚಪಲದ ವಿಚಾರ ಅಲ್ಲ. ಬಾಡ್ನ ಅವರವರು ವೈಯಕ್ತಿಕವಾಗಿ ಆಹಾರ ಕ್ರಮ ಅದು ದಿನನಿತ್ಯ ಬಳಸ್ತಾರೆ. ಆಹಾರದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕಬೇಕು. ಕಳೆದ 86 ವರ್ಷಗಳಿಂದ ಸಾರ್ವಜನಿಕ ಮತ್ತು ಈ ನಾಡಿನ ಸಾಂಸ್ಕೃತಿಕ ಹಿರಿಮೆಯನ್ನು ಎತ್ತಿಡಿತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏಕಪಕ್ಷೀಯವಾಗಿ ಬಾಡೂಟವನ್ನು ಹೊರಗಿಟ್ಟು ಬಾಡಿಲ್ಲದ ಊಟವನ್ನೇ ನೀಡ್ತಾ ಬಂದಿರೋದು ಅಸಮಾನತೆ ಅಂತ. ಈ 87 ಸಮ್ಮೇಳನದಲ್ಲಿ 87ನೇ ವರ್ಷದ ಸಮ್ಮೇಳನದಲ್ಲಿ ಈ ನಾಡಿನ ಪ್ರಜ್ಞಾವಂತರಿಗೆ ಅನಿಸಿದೆಯಲ್ಲ, ಇದು ಖುಷಿ ವಿಚಾರ. ಲೇಟ್ ಆದ್ರೂ ಕೂಡ ಖುಷಿ ಪಡ್ತಕ್ಕಂಥ ವಿಚಾರ. ಈಗ ಇಷ್ಟರಲ್ಲಾಗಲೇ ಘೋಷಣೆ ಆಗಬೇಕಾಗಿತ್ತು. ಯಾಕೆ ಅಂದರೆ ಇಲ್ಲಿ ಇರ್ತಕ್ಕಂಥ ಶಾಸಕರು ಇದಾರಲ್ಲ, ಸಚಿವರು ಇದಾರಲ್ಲ, ಮುಖ್ಯಮಂತ್ರಿ ಇದಾರಲ್ಲ, ಎಲ್ಲರೂ ಬಾಡೂಟ ಪ್ರಿಯರೇ. ಮತ್ತೆ ಅದ್ರ ಪರವಾಗಿರ್ತಕ್ಕಂಥದ್ದು, ಆ ಸೈದ್ಧಾಂತಿಕವಾಗಿ ಪರವಾಗಿರ್ತಕ್ಕಂಥ ವ್ಯಕ್ತಿಗಳೇ ಅಧಿಕಾರದಲ್ಲಿ ಇದ್ದೂ ಕೂಡ ಅಧಿಕೃತವಾಗಿ ಸಾಹಿತ್ಯ ಸಮ್ಮೇಳನದ ಊಟದ ಪಟ್ಟಿಯಲ್ಲಿ ಬಾಡೂಟದ ಪ್ರಸ್ತಾಪ ಇಲ್ಲ. ಹಾಗಾಗಿ ಪ್ರಗತಿಪರರು ಈಗಾಗಲೇ ಚರ್ಚೆ ಮಾಡಿದ್ದಾರೆ, ಸಚಿವರ ಜೊತೆ ಸಂಧಾನ ಆಗಿದೆ ಅಂತ ಮಾಹಿತಿ ಬಂದಿದೆ. ಅದರ ಪ್ರಕಾರ ಒಂದು ಸಾಂಕೇತಿಕವಾಗಿ ಏನು ಈ ಒಂದು ಮೌಢ್ಯ ಇದೆ, ಆಹಾರದಲ್ಲಿ ಅಸಮಾನತೆಯ ಮೌಢ್ಯ, ಅದನ್ನ ತೊಡೆದಾಕೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ನಾವು ಇಡ್ತೀವಿ, ಸಮಾನತೆಯ ಎಡೆಗೆ ಇಡ್ತೀವಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ. ಹಾಗಾಗಿ ನಾವು ಅದರ ನಿರೀಕ್ಷೆಯಲ್ಲಿ ಇದ್ದೀವಿ. ಅದು ಹೊರತುಪಡಿಸಿ ಪ್ರಗತಿಪರರು, ಬಾಡೂಟದ ಪರವಾಗಿರ್ತಕ್ಕಂಥವರು, ಈ ಆಹಾರ ಅಸಮಾನತೆಯ ವಿರುದ್ಧವಾಗಿರ್ತಕ್ಕಂಥವರು, ಈ ಆಹಾರ ಅಸ್ಪೃಶ್ಯತೆಯ ವಿರುದ್ಧವಾಗಿರ್ತಕ್ಕಂಥವರು ಸಾಂಕೇತಿಕವಾಗಿ ಮೊಟ್ಟೆ ತಿನ್ನೋದ್ರ ಮುಖಾಂತರನೋ ಅಥವಾ ಪಲಾವ್ ತಿನ್ನೋದ್ರ ಮುಖಾಂತರನೋ, ಚಿಕನ್ ತಿನ್ನೋದ್ರ ಮುಖಾಂತರನೋ, ಮೀನು ತಿನ್ನೋದ್ರ ಮುಖಾಂತರನೋ ಸಾಂಕೇತಿಕವಾಗಿ ಅವರು ವೈಯಕ್ತಿಕವಾಗಿ ಪ್ರತಿಭಟನೆಯನ್ನು ತೋರ್ತಕ್ಕಂಥದ್ದು ಇದ್ದದ್ದೇ ಇದೆ. ಯಾಕೆ ಅಂದರೆ ಆಹಾರದಲ್ಲಿ ಸಮಾನತೆ ಬರಬೇಕು. ಇದು ಆಹಾರದಲ್ಲಿ ಅಸಮಾನತೆ ಇದೆಯಲ್ಲ, ಇದು ಆಧುನಿಕ ಅಸ್ಪೃಶ್ಯತೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಇದನ್ನ ತೊಡೆದಾಕೋಕೆ ಇದೊಂದು ಸಾಮಾಜಿಕ ಜವಾಬ್ದಾರಿ. ಸರ್ಕಾರ ತನ್ನ ನೀತಿಯನ್ನ ಸರಿಯಾಗಿ ಜಾರಿ ಮಾಡಿದ್ದೆ ಆದ್ರೆ ಈ ರೀತಿ ನಾವು ಸಮ್ಮೇಳನದಲ್ಲಿ, ಸಭೆ ಸಮಾರಂಭಗಳಲ್ಲಿ ಕೊಡಿ, ಬಾಡೂಟ ಕೊಡಿ, ಮೀನು ಕೊಡಿ, ಮೊಟ್ಟೆ ಕೊಡಿ ಅಂತ ಕೇಳೋ ಪ್ರಶ್ನೆ ಬರೋದಿಲ್ಲ. ಸರ್ಕಾರ ತನ್ನ ಆಹಾರ ನೀತಿಯನ್ನ ಸ್ಪಷ್ಟವಾಗಿ ಘೋಷಣೆ ಮಾಡಬೇಕು. ಬಾಡಿಲ್ಲದ ಊಟದ ಜೊತೆ ಬಾಡೂಟವನ್ನ ತನ್ನ ಎಲ್ಲ ಸರ್ಕಾರಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ 2 ಊಟವನ್ನು ಇರೋ ರೀತಿಯಲ್ಲಿ ನೋಡ್ಕೋಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಬೀಗ್ರೂಟನೇನ್ರಿ ಇದು? ಸಾಹಿತ್ಯ ಸಮ್ಮೇಳನ, ರಸಗೌಳವನ್ನು ಸವಿಬೇಕು ಸಾಹಿತ್ಯದ್ದು ಅಂತ. ಹೌದಪ್ಪ, 87ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟ ಬೇಕು ಅಂತ ಕೂಗಿದೆ. ಈ 86 ಸಾಹಿತ್ಯ ಸಮ್ಮೇಳನಗಳ ಹಿಂದೆ ಏನ್ ಮಾಡಿದ್ರಿ? ಈ ನಾಡಿನಲ್ಲಿ ಕನ್ನಡ ಅನುಷ್ಠಾನ ಆಗಿದೆಯಾ? ಕನ್ನಡ ನುಡಿ ಅನ್ನದ ನುಡಿ ಆಗಿದೆಯಾ? ಪಕ್ಕದ ತಮಿಳುನಾಡಲ್ಲಿ ದ್ವಿಭಾಷಾ ನೀತಿ ಜಾರಿಯಾಗಿ ದಶಕಗಳೇ ಕಳೆದೋಯ್ತು. ನಮ್ಮಲ್ಲಿ ತ್ರಿಭಾಷಾ ಸೂತ್ರ ಹಿಡ್ಕ ಕುಂತಿದ್ರಿ. ಇನ್ನೂ ಬದಲಾಯಿಸಿ, ಮೊದಲು ನೀತಿನ, ದ್ವಿಭಾಷಾ ನೀತಿನ ಜಾರಿ ಮಾಡಿ, ತ್ರಿಭಾಷಾ ಸೂತ್ರವನ್ನು ತಿರಸ್ಕರಿಸಿ, ಕನ್ನಡವನ್ನ ಅನ್ನದ ನುಡಿಯಾಗಿ ಮಾಡಿ, ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಯನ್ನು ನೀಡಿ, ಸರ್ಕಾರಿ ಉದ್ಯೋಗ ಇರ್ಬೋದು, ಖಾಸಗಿ ಉದ್ಯೋಗ ಇರ್ಬೋದು, ಕನ್ನಡಿಗರಿಗೆ ವಿಶೇಷವಾದ ಆದ್ಯತೆಯನ್ನು ಕೊಡಿ. ಆಗ ಕನ್ನಡವನ್ನು ಕಟ್ಟೋ ಕೆಲಸ ಆಗುತ್ತೆ. ಈ ನಾಡಿನ ಅಸ್ಮಿತೆಯನ್ನು ಎತ್ತಿ ಹಿಡಿಯೋ ಕೆಲಸ ಆಗುತ್ತೆ. ನಾವು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರೋದ್ರಿಂದ ನಿರೀಕ್ಷೆ ಇದೆ ನಮಗೆ, ಈ ಥರದ್ದೆಲ್ಲ ಕೆಲಸಗಳು ಆಗ್ಬೇಕು ಇವ್ರ ಅವಧಿಲಿ, ಆಗುತ್ತೆ ಅಂತ ಅನ್ಕೊಂಡಿದ್ದು. ಆದರೆ ಇನ್ನೂ ಕೂಡ ಆಹಾರದ ಸಮಾನತೆಗಾಗಿ ಇನ್ನೂ ಧ್ವನಿ ಅವ್ರ ಕಡೆಯಿಂದ ಬಂದಿಲ್ಲ. ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲೇ ಇವರು ಸಮಾನತೆಯ ಧ್ವನಿಯನ್ನು, ಆಹಾರದ ಅಸ್ಪೃಶ್ಯತೆಯನ್ನು ತೊಡೆದಾಕೋಕ್ಕೆ, ಆಹಾರದ ಅಸಮಾನತೆಯನ್ನು ತೊಡೆದಾಕೋಕ್ಕೆ ಸಾಹಿತ್ಯ ಸಮ್ಮೇಳನದ ವೇದಿಕೆ ಒಂದು ಬದಲಾವಣೆಗೆ ವೇದಿಕೆಯಾಗಲಿ. ಸರ್, ಕನ್ನಡದ ರಥವನ್ನು ಎಳೆಯುವ ಕೆಲಸದಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಭಾಗಿಯಾಗಬೇಕು ಅನ್ನೋ ಒಂದು ಸಂದೇಶವನ್ನು ಸಾರ್ತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ ಇದು. ಮತ್ತು ಇದು 78 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಕನ್ನಡಿಗರು ಕೂಡ ಕನ್ನಡ ಡಿಂಡಿಮವನ್ನು ಬಾರಿಸ್ತಕ್ಕಂಥ ಕೆಲಸದಲ್ಲಿ ಭಾಗಿಯಾಗಬೇಕು ಮತ್ತು ಈ ಮೂಲಕ ಒಂದು ಸಂದೇಶ ಜಗತ್ತಿಗೆ ಹೋಗಬೇಕು. ನಮ್ಮ ನಾಡಿನ ಭಾಷೆ ಶ್ರೇಷ್ಠ, ನಮ್ಮ ನುಡಿ ಶ್ರೇಷ್ಠ, ನಮ್ಮ ನಾಡಿನ ಘನತೆ, ಸಂಸ್ಕೃತಿ, ಸಂಪ್ರದಾಯ ಎಲ್ಲವೂ ಶ್ರೇಷ್ಠ ಅನ್ನೋದು ಈ ಜಗತ್ತಿಗೆ ಪರಿಚಯ ಆಗೋದು ಸಮ್ಮೇಳನದ ಉದ್ದೇಶ. ಎಲ್ರಿಗೂ ನನ್ನ ನೆಚ್ಚಿನ ಕನ್ನಡಿಗರಿಗೆ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಎಲ್ಲರೂ ಖುಷಿ ಪಡುವಂಥ ವಿಷಯ. ಈ ಒಂದು ಸಾಹಿತ್ಯ ಸಮ್ಮೇಳನದ ಮುಖಾಂತರ ಇಡೀ ಕರ್ನಾಟಕದ ಒಂದು ಕನ್ನಡವನ್ನು ಪಸರಿಸುವಂಥ ಒಂದು ವೇದಿಕೆಯಾಗಿದೆ. ನಾವೆಲ್ಲ ಬರೀ ಒಂದು ದಿವಸ ಸಾಹಿತ್ಯ ಸಮ್ಮೇಳನ ಅಲ್ಲ, ನಾವೆಲ್ಲ ಕನ್ನಡಿಗರಾಗಿ ಕನ್ನಡವನ್ನು ಎತ್ತಿಡಿಬೇಕು, ಬೇರೆ ಭಾಷೆಯವರಿಗೆ ಕನ್ನಡ ಕಲಿಸ್ಬೇಕು. ಈ ಒಂದು ಕೆಲಸ ಮಾಡಿದಾಗಲೇ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲಿ ಎಲ್ಲ ಕನ್ನಡಿಗರು ಬಂದು ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ಅಭಿನಂದನೆಗಳು ಹೇಳ್ತಾ, ಇದೊಂದು ಆಯೋಜಿಸಿರ್ತಕ್ಕಂಥ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಜೋಶಿ ಅವರಿಗೆ ಮತ್ತು ಇದು ಸಂಬಂಧಪಟ್ಟಂಥ ನಮ್ಮ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ
ನಾನು ಈ ಸಂದರ್ಭ ಅಭಿನಂದನೆಗಳು ಹೇಳ್ತೀನಿ. ಎಲ್ಲರಿಗೂ ಶುಭವಾಗಲಿ. ಸಾಹಿತ್ಯ ಪರಿಷತ್ತು ಸಮಾವೇಶ ಭಾಳ ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ ಮತ್ತು ಕನ್ನಡ ಉಳಿಲೇಬೇಕು, ಬದುಕಲೇಬೇಕು, ನಮ್ಮ ಆಡು ಭಾಷೆ, ಮಾತೃಭಾಷೆ. ಆದರೆ ಇತ್ತೀಚೆಗೆ ಇಂಗ್ಲೀಷಿನ ಪ್ರಭಾವ ಬೆಳೆದು ಕನ್ನಡ ಕುಂಠಿತಗೊಳ್ತಾ ಇದೆ. ದುರ್ದೈವ, ನಾವು ಸ್ವಾತಂತ್ರ್ಯ ಬಂದ ಮೇಲೆ ಒಂದು ರಾಷ್ಟ್ರೀಯ ಭಾಷೆಯ ನೀತಿಯನ್ನು ನಾವು ಅಳವಡಿಸ್ಕೊಳ್ಳಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಗೊಂದಲ ಸೃಷ್ಟಿಯಾಗಿದೆ. ಹಾಗಾಗಿ ಇವತ್ತು ಕನ್ನಡವನ್ನು ಉಳಿಸುವಂಥ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ನಡೀತಾ ಇದೆ. ಇದೇನು ಪುಸ್ತಕ ಮಳಿಗೆಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ. ಇದರಲ್ಲಿ ಒಂದು ನನಗೆ ಭಾಳ ಬೇಸರ ಆಗ್ತಾ ಇದೆ, ಪ್ರಗತಿಪರ ವಿಚಾರ ಉಳ್ಳುವಂಥ ಅಂಗಡಿಗಳು ಭಾಳ ಕಡಿಮೆ ಇದ್ದಾವೆ. ಯಾವ ನಮ್ಮ ಮನುವಾದವನ್ನು ಪ್ರತಿಪಾದನೆ ಮಾಡುವಂಥ ಜನರೇ ಆಕ್ರಮಣ ಮಾಡಿಕೊಂಡಿದ್ದಾರೆ. ಇದು ಭಾಳ ಅಪಾಯಕಾರಿ ವಿಷಯ. ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಪ್ರಗತಿಪರ ಚಿಂತಕರು ಈ ದಿನ ಇದರ ಮುನ್ನೆಚ್ಚರಿಕೆಯನ್ನು ಇಟ್ಕೊಂಡು ಮತ್ತು ಇದರ ಸಾರಥ್ಯವನ್ನು ವಹಿಸಿ ನಾಡಿನಲ್ಲಿ ಮತ್ತೆ ಬದಲಾವಣೆ ದಿವಸವನ್ನು ತರೋದಕ್ಕೋಸ್ಕರ ಮತ್ತು ಈ ನಾಡಿನ ಸರ್ವ ಜನಾಂಗದ ಸುಂದರ ತೋಟವನ್ನು ಮಾಡೋದಕ್ಕೋಸ್ಕರ ಒಂದು ಮಾಧ್ಯಮ ಅವಶ್ಯಕವಾಗಿತ್ತು. ಈ ದಿನ ಆ ಪೂರೈಕೆ ಮಾಡ್ತಾ ಇದೆ. ಈ ದಿನ ಇನ್ನೂ 2 ವರ್ಷದ ಮಗು ಇದು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ದಿನ ತಮ್ಮ ಹೆಬ್ಬಾಗಲ ಹಾಕಿ ಇವತ್ತು ನಾಡಿಗೆ ಒಂದು ಹೊಸ ಬದಲಾವಣೆಯನ್ನು ತಂದು ಕೊಡಲಿ ಅಂತ ನಾನು ಆಸೆ ಪಡ್ತೀನಿ. ಕನ್ನಡ ಎಲ್ಲೆಲ್ಲಿ ಅರಳಲಿ ಮತ್ತು ಪ್ರಕೃತಿ ಎಲ್ಲಿದೆ ಅಲ್ಲೆಲ್ಲ ಕನ್ನಡ ಹೋಗಲಿ. ಪ್ರಕೃತಿಯನ್ನು ಮೀರಿಸುವಂಥ ಶಕ್ತಿ ಯಾವ ಇದು ಭಾಷೆಗೂ ಇಲ್ಲ. ನಮ್ಮ ಕನ್ನಡ ಪ್ರಕೃತಿ ಎಲ್ಲಿದೆ ಎಲ್ಲೆಲ್ಲಿ ಅರಳಲಿ ಅನ್ನೋದೇ ನನ್ನ ಉದ್ದೇಶ. ಎಲ್ಲರೂ ಕನ್ನಡಕ್ಕಾಗಿ ದುಡಿಯೋಣ, ಕನ್ನಡವನ್ನು ಬೆಳೆಸೋಣ. ಕರ್ನಾಟಕ ಸರ್ಕಾರಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಇದರ ಅಧ್ಯಕ್ಷತೆ ವಹಿಸಿದ ಮಹೇಶ್ ಜೋಶಿ ಸರ್ಗೂ ನನ್ನ ಧನ್ಯವಾದಗಳು. ಎಷ್ಟೋ ವರ್ಷಗಳಿಂದ ನಾನು ನೋಡ್ಕೊಂಡು ಬರ್ತಾ ಇರ್ತೀನಿ. ಆದರೆ ಇದೊಂದು ವಿಶೇಷತೆ ಇಲ್ಲಿ ಏನಿದೆ ಅಂದರೆ, ಮಂಡ್ಯದಲ್ಲಿ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ನಡೆದಿರೋದ್ರಿಂದ ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಒಂದೇ ಜಾಗದಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಮತ್ತು ಮಂಡ್ಯ ಜಿಲ್ಲೆಯ ಎಲ್ಲರಿಗೂ ಕನ್ನಡದ ಪರವಾಗಿ ನಾನು ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಬೆಳಗ್ಗೆ ನಾವು ರೈಲ್ವೆ ಸ್ಟೇಷನ್ಗೆ ಬಂದು ನಿಂತೆವು. ನಮಗೆ ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಎಲ್ಲ ಬಸ್ ವ್ಯವಸ್ಥೆಗಳು ಮಾಡಿದ್ದೀವಿ ಅಂತ ಹೇಳಿದರು. ಬಟ್ ಯಾವುದು ನಮಗೆ ಬಸ್ ವ್ಯವಸ್ಥೆಗಳು ಯಾವುದೂ ಇರಲಿಲ್ಲ. ಸುಮಾರು ಅಲ್ಲಿಂದ ಇಲ್ಲಿ ಬರಲಿಕ್ಕೆ ಭಾಳ ತೊಂದರೆನೇ ತೊಗೊಂಡು ಬಂದಿದ್ದೀವಿ. ಆಮೇಲೆ ಇನ್ನೊಂದೇನು ಡಿಫ್ರೆನ್ಸ್ ಏನಂದರೆ, ಕಳೆದ ಬಾರಿ ಹಾವೇರಿಲಿ ಮಾಡಿದಾಗ ಒಳ್ಳೆಯ ರುಚಿಕಟ್ಟಾದ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಇಲ್ಲಿ ಯಾಕೋ ಅಷ್ಟೊಂದು ಊಟದ ವ್ಯವಸ್ಥೆ ಟೇಸ್ಟ್ ಇಲ್ಲ ಅಂತ ಭಾಳ ನಮಗೆ ಅನಿಸಿದೆ. ಅದು ಭಾಳ ಜನ ಚೆಲ್ಲಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಅದು ಬಿಟ್ಟರೆ ಉಳಿದೆಲ್ಲ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ. ಉಳ್ಕೊಳ್ಳೋಕೆ ವ್ಯವಸ್ಥೆ ಏನೋ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಈ ಬಾಡೂಟ ಅನ್ನೋದೇನೈತಲ್ಲ, ಅದು ವೈಯಕ್ತಿಕವಾಗಿ ನಮ್ಮ ಮನೆಗಳಲ್ಲೆಲ್ಲ ಮಾಡ್ಕೊಂಡೇ ಇರ್ತೀವಿ. ಇದೊಂದು ಕನ್ನಡದ ಜಾತ್ರೆ. ಕನ್ನಡ ಭಾಷೆ ಸಂಸ್ಕೃತಿ ಬಗ್ಗೆ ಅದರ ತಿಳುವಳಿಕೆಗೋಸ್ಕರ ಬಂದಿದ್ದೀವಿ, ಊಟ ಮಾಡೋಕ್ಕೋಸ್ಕರ ಬಂದಿಲ್ಲ. ಹಾಗಾಗಿ ಅದನ್ನು ನಾವೆಲ್ಲ ಅನುಸರಿಸ್ಕೊಂಡು ಹೋಗೋಣ ಅಂತೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.